ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ ಭಾಗ 9. ಸ್ಪೋರ್ಟ್ಸ್ ರೂಮಿನ ಆ ಘಟನೆಯಾಗಿ 1 ವಾರ ಕಳೆದಿತ್ತು. ಅವನಿಯ ಮನಸ್ಸು ಈಗ ಸ್ವಲ್ಪ ಸಮಾಧಾನಗೊಂಡಿತ್ತು. ನಾನು ಮಾಡಿದ ತಪ್ಪು ನಿಜ, ಆದರೆ ಆದಿತ್ಯ ಮಾಡಿದ್ದು ಅದು ಕೂಡ ಸರಿ ಇರಲಿಲ್ಲ. ನನ್ನ ಕೆಣಕಬಾರ್ದಿತ್ತು, ನನ್ನ ಹೆದರಿಸಬಾರ್ದಿತ್ತು ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳಲು ಯತ್ನಿಸಿದಳು. PUC ಪರೀಕ್ಷೆಗಳು ಹತ್ತಿರವಿದ್ದಿದ್ದರಿಂದ ವಿಜ್ಞಾನದ ಆ ಕಠಿಣ ವಿಷಯಗಳ ನಡುವೆ ತನ್ನನ್ನು ತಾನು ಪೂರ್ತಿಯಾಗಿ ತೊಡಗಿಸಿಕೊಂಡಳು. ಒಂದು ಭಾನುವಾರದ ಬೆಳಗ್ಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಮ್ಮ ಶಾರದಾ ಅವರ ಬಳಿ ಹೋದಳು. ಅಮ್ಮ, ನಾನೇನಾದರೂ ಹೆಲ್ಪ್ ಮಾಡಬೇಕಾ ಎಂದು ಮುಗ್ಧವಾಗಿ ಕೇಳಿದಳು. ಶಾರದಾ ಆಶ್ಚರ್ಯದಿಂದ ಅವಳನ್ನು ನೋಡಿದರು. ಯಾಕೆ ಪುಟ್ಟ, ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೆ? ಅಡುಗೆ ಮನೆಗೆ ನೀನು ಬರೋದು ಅಂದರೆ ಏನೋ ವಿಶೇಷ ಇರಬೇಕಲ್ಲ, ಏನಾಗಬೇಕು ನಿಂಗೆ ಎಂದು ತಮಾಷೆ ಮಾಡಿದರು. ಹಾಗೇನಿಲ್ಲ ಅಮ್ಮ, ಸುಮ್ಮನೆ ಕೇಳಿದೆ ಎಂದಳು ಅವನಿ. ಪಾತ್ರೆಗಳನ್ನು ಜೋಡಿಸುತ್ತಾ, ಅಮ್ಮ, ಅಪ್ಪಾಜಿ ಅದೆಷ್ಟು ಕಷ್ಟಪಡ್ತಾರೆ ಅಲ್ವಾ ನಮಗೋಸ್ಕರ. ಈ ಸಿರಿಮನೆ, ನಮ್ಮ ಓದು ಎಲ್ಲನೂ ಅಪ್ಪಾಜಿ ಒಬ್ಬರೇ ನಿಂತು ನಿಭಾಯಿಸ್ತಾರೆ ಮೆಲ್ಲಗೆ ಕೇಳಿದಳು. ಶಾರದಾ ಕೆಲಸ ಬಿಟ್ಟು ಅವಳ ಹತ್ತಿರ ಬಂದವರು, ಹೌದಮ್ಮ ಅವನಿ, ಹೊರಗಿನ ಲೋಕಕ್ಕೆ ಗಂಡಸರು ತುಂಬ ಕಠಿಣವಾಗಿ ಕಾಣ್ತಾರೆ. ಆದರೆ ಅವರ ಕಠಿಣತೆ ಹಿಂದಿರೋದು ಕುಟುಂಬದ ಮೇಲಿನ ಕಾಳಜಿ ಅಷ್ಟೆ. ಒಬ್ಬ ಮಗನಾಗಿ, ಗಂಡನಾಗಿ ಅಥವಾ ತಂದೆಯಾಗಿ ಅವರು ದಿನ ಇಡೀ ಹೊರಗಿನ ಬಿಸಿಲು, ಮಳೆ, ಜನರ ಹೀಯಾಳಿಕೆ ಅನ್ನದೆ ದುಡಿಯೋದು ಯಾರಿಗೂ ಅರ್ಥ ಆಗಲ್ಲ. ಮನೆಯವರು ಧೈರ್ಯಗೆಡಬಾರ್ದು ಅಂತ ಅವರು ತಮ್ಮ ನೋವನ್ನು ಒಳಗೆ ನುಂಗಿ ನಗುವಿನ ಮುಖವಾಡ ಹಾಕ್ಕೊಳ್ತಾರೆ ಎಂದರು. ಸ್ವಲ್ಪ ಹೊತ್ತು ಮೌನವಾಗಿದ್ದವರು ಮುಂದುವರೆಸಿದರು. ಗಂಡಸರು ತಮಗಾಗಿ ಏನನ್ನು ಕೇಳೋದಿಲ್ಲ ಅವನಿ. ಒಂದು ಹಳೆ ಅಂಗಿ ಇರಲಿ ಅಥವಾ ಹರಿದ ಚಪ್ಪಲಿ ಇರಲಿ, ಯಾವುದನ್ನು ಲೆಕ್ಕಿಸದೆ ತಮ್ಮ ಮಕ್ಕಳ ಆಸೆ ಪೂರೈಸೋದ್ರಲ್ಲೇ ಅವ್ರಿಗೆ ಸಾರ್ಥಕತೆ. ಅವ್ರ ತ್ಯಾಗ ಅನ್ನೋದು ಅಡಿಪಾಯದ ಕಲ್ಲಿನ ಥರ, ಅದು ಹೊರಗೆ ಯಾರಿಗೂ ಕಾಣಲ್ಲ, ಆದರೆ ಇಡೀ ಮನೆ ಭಾರನ ಹೊತ್ತು ನಿಂತಿರುತ್ತೆ. ಅಪ್ಪ ಇರೋ ಮನೆಗೆ ಆ ಆಸರೇ ಒಂದು ದೊಡ್ಡ ಧೈರ್ಯ ಎಂದು ಕಣ್ಣಂಚಲಿ ಜಾರುತ್ತಿದ್ದ ಅಶ್ರುಬಿಂದುವನ್ನು ಒರೆಸಿಕೊಂಡರು. ಅಮ್ಮನ ಈ ಮಾತುಗಳು ಅವನಿಯ ಮನಸ್ಸನ್ನು ಅಲುಗಾಡಿಸಿದವು. ಆ ಕ್ಷಣ ಅವಳಿಗೆ ಆದಿತ್ಯನ ನೆನಪಾಯಿತು. ಅವಳಿಗೆ ಅಪ್ಪನ ಬೆಂಬಲವಿದೆ, ಸೋತರೆ ಎತ್ತಿ ಹಿಡಿಯಲು ಒಬ್ಬರಿದ್ದಾರೆ. ಆದರೆ ಆದಿತ್ಯನಿಗೆ ತಂದೆ ಇಲ್ಲದ ಆ ಮನೆಯಲ್ಲಿ ಅವನು ಇಡೀ ಕುಟುಂಬದ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದಾನೆ. ತನ್ನ ಕರಿಯರ್ ಹಾಳಾದರೆ ತನ್ನನ್ನು ನಂಬಿದ ತಾಯಿ ಗತಿ ಏನು ಎಂಬ ಆತಂಕ ಅಂದು ಅವನ ಕಣ್ಣಲ್ಲಿ ಕಂಡ ಕೆಂಪು ರೇಖೆಗಳಿಗೆ ಕಾರಣವಾಗಿತ್ತೆ ಎಂದು ಯೋಚಿಸಿದವಳಿಗೆ ಆದಿತ್ಯನ ಮೇಲೊಂದು ಸಣ್ಣ ಗೌರವದ ಭಾವನೆ ಮೂಡತೊಡಗಿತು. ಆದರೆ ಮರುಕ್ಷಣವೇ ಸ್ಪೋರ್ಟ್ಸ್ ರೂಮಿನ ಆ ಕತ್ತಲೆ ಕಣ್ಣ ಮುಂದೆ ಬಂತು. ತನ್ನನ್ನು ಗೋಡೆಗೆ ಅದುಮಿ ಹಿಡಿದು ಆ ಕೆಂಪು ಕಣ್ಣುಗಳಿಂದ ತದೇಕ ಚಿತ್ತವಾಗಿ ನೋಡಿ ಬೆದರಿಸಿದ್ದ ಅವನ ಆ ಭೀಕರ ರೂಪ ನೆನಪಾಗುತ್ತಿದ್ದಂತೆಯೇ ಅವಳ ಮೈ ಸಣ್ಣದಾಗಿ ಕಂಪಿಸಿತು. ಗೌರವ ಇರಲಿ ಬಿಡು, ಆದರೆ ಅದಕ್ಕೆ ಅಂತ ಅಷ್ಟೊಂದು ಭಯ ಪಡಿಸ್ಬೇಕಿತ್ತಾ? ಸಾರಿ ಕೇಳಿದ್ರು ಕೇಳಿಸ್ಕೊಳ್ದೆ ತನ್ನ ಹತ್ರ ಬಂದು ಅಳುವಂತೆ ಮಾಡಿದ್ನಲ್ಲ, ಅಹಂಕಾರಿ ಎಂದಿತ್ತು ಅವಳ ಮನಸ್ಸು. ನಂತರದಲ್ಲಿ ಸ್ವಲ್ಪ ದಿನಗಳು ಅವಳಲ್ಲಿದ್ದ ಆ ಗೌರವ ಮತ್ತು ಸಿಟ್ಟಿನ ನಡುವಿನ ಸಂಘರ್ಷ ಮುಂದುವರಿಯುತ್ತಲೇ ಇತ್ತು. ಅಂದು ಸಂಜೆ ಅವಳು ತನ್ನ ಅಪ್ಪಾಜಿ ಕೃಷ್ಣಮೂರ್ತಿಯವರ ಜೊತೆ ತುಂಬ ಹೊತ್ತು ಕುಳಿತು ಹರಟೆ ಹೊಡೆದಳು. ಅವರ ಕಾಲೇಜು ದಿನಗಳ ಬಗ್ಗೆ ಕೇಳಿ ನಕ್ಕಳು. ತನ್ನ ಅಪ್ಪನ ಪ್ರೀತಿಯ ನೆರಳಿನಲ್ಲಿ ಅವಳಿಗೆ ಒಂದು ಬಗೆಯ ಸುರಕ್ಷತೆ ಅನಿಸಿತು. ಕಾಲೇಜು ದಿನಗಳು ಮುಗಿಯುವ ಹಂತಕ್ಕೆ ಬಂದಿದ್ದವು. ಆದಿತ್ಯನ ಡಿಗ್ರಿ ಪರೀಕ್ಷೆಗಳು ಮುಗಿದು ಅವನು ಕಾಲೇಜನ್ನು ಖಾಯಂ ಬಿಟ್ಟು ಹೋಗುವ ದಿನವದು. ಮೀರಾ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದಳು. ಅವನಿ ಅವಳ ಜೊತೆ ಇಲ್ಲದ್ದನ್ನು ನೋಡಿದ ಆದಿತ್ಯ ಅವಳ ಪಕ್ಕದಲ್ಲಿ ಬೈಕ್ ನಿಲ್ಲಿಸಿದ. ಆದಿತ್ಯ ಹೆಲ್ಮೆಟ್ ತೆಗೆದು ಮೀರಳನ್ನು ದಿಟ್ಟಿಸಿ ನೋಡಿದ. ಅವನಿ ಹೇಗಿದ್ದಾಳೆ ಮೀರಾ? ನಿನ್ನ ಫ್ರೆಂಡು ನಿನಗೆ ನಮ್ಮ ಮಧ್ಯೆ ಅವತ್ತು ಸ್ಪೋರ್ಟ್ಸ್ ರೂಮಲ್ಲಿ ನಡೆದ ವಿಷಯ ಹೇಳಿದ್ಲೋ ಇಲ್ವೋ ನಂಗೆ ಗೊತ್ತಿಲ್ಲ ಎಂದು ಮಾತು ಶುರು ಮಾಡುವಷ್ಟರಲ್ಲಿ ಮೀರಾ ಸ್ವಲ್ಪ ಅಸಹನೆಯಿಂದಲೇ, ನಿಮ್ಗೆ ಯಾಕ್ರಿ ಈಗ ಅವಳು ಉಸಾಪರಿ? ಅವಳನ್ನು ಕಾಲೇಜಿನ ಮುಂದೆ ಅಳಿಸಿದ್ದು ಹೆದರಿಸಿದ್ದು ಸಾಕಾಗಿಲ್ವಾ ಎಂದಳು. ಕ್ಷಣದ ಮೌನದ ನಂತರ, ನೋಡು ಮೀರಾ, ಇನ್ಮೇಲೆ ನಾನು ಈ ಕಾಲೇಜಲ್ಲಿ ಇರಲ್ಲ. ಅವಳನ್ನು ಸರಿಯಾಗಿ ಕೇರ್ ಮಾಡು. ಅವಳು ತುಂಬ ಹಠಮಾರಿ. ಅವಳು ಮಾಡಿದ್ದು ದೊಡ್ಡ ತಪ್ಪು, ಅದಕ್ಕೇನೆ ಹೇಳ್ತಾ ಇರೋದು. ಅದನ್ನು ನೆನಪಿಸ್ಕೊಂಡು ಅವಳು ತಂಗೇನಾದರೂ ಮಾಡಿಕೊಂಡ್ರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಂಗೆ ಕಷ್ಟ.
ನಾಳೆ ದಿನ ಜೈಲಿಗೆ ಹೋಗಿ ಕೋರ್ಟು ಕೇಸು ಅಂತ ಅಲಿಯೋ ಆಸೆ ನಂಗಿಲ್ಲ ಎಂದ. ಮೀರಾ ಅವನ ಮಾತನ್ನು ಕೇಳಿ ಹೀಯಾಳಿಸುವಂತೆ ನಕ್ಕಳು. ಓಹೋ, ಇಷ್ಟೆಲ್ಲ ಹೇಳಿದ್ದು ನಿಮ್ಮ ಸೇಫ್ಟಿಗಾ? ಅಂದರೆ ಅವಳೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದೀರಾ, ಹೆದರಿಸ್ತಾ ಇದ್ದೀರಾ ನನಗೆ ಎಂದು ಪ್ರಶ್ನೆ ಮಾಡಿದಳು. ಆದಿತ್ಯ ಬೈಕ್ನಿಂದ ಇಳಿದು ಅವಳ ಹತ್ತಿರ 2 ಹೆಜ್ಜೆ ಬಂದ. ಅವನ ಆ ಗಂಭೀರ ನೋಟಕ್ಕೆ ಮೀರಾ ಒಂದು ಕ್ಷಣ ನಡುಗಿ ಉಗುಳು ನುಂಗಿದಳು. ಆದಿತ್ಯನಿಗೆ ಮೀರಾ ಸ್ವಲ್ಪ ಹೆದರುವವಳು ಎಂಬುದು ತಿಳಿದಿತ್ತು. ಅವನಿಗೆ ಅವಳನ್ನು ಹೆದರಿಸುವ ಉದ್ದೇಶ ಇರಲಿಲ್ಲ, ಸುಮ್ಮನೆ ಝಲಕ್ ಕೊಟ್ಟಿದ್ದ ಅಷ್ಟೆ. ಅವಳನ್ನೇ ದಿಟ್ಟಿಸಿ ನೋಡಿ, ಹೆದರಿಸ್ತಾ ಇಲ್ಲ ಮೀರಾ, ಎಚ್ಚರಿಸ್ತಾ ಇದ್ದೀನಿ. ನಿಂಗೂ ಗೊತ್ತು ನಾನೇನಂತ. ಇನ್ನೊಂದು ವಿಷಯ, ನಾನೀಗ ಹೇಳಿದ ವಿಷಯ ಏನಾದರೂ ಅವಳು ಕಿವಿಗೆ ಬಿದ್ದರೆ ಆಮೇಲೆ ನಿನ್ನ ಗ್ರಹಚಾರ ನಾನು ಬಿಡಿಸ್ಬೇಕಾಗತ್ತೆ. ಹಠಕ್ಕೆ ಬಿದ್ದು ಅವಳು ಏನಾದರೂ ಮಾಡಿಕೊಂಡ್ರೆ ನಂಗೊಂದೇ ಕಷ್ಟ ಅಲ್ಲ, ಸಾಯೋದು ನಿನ್ನ ಫ್ರೆಂಡು. ಅದಕ್ಕೆ ಹೇಳಿದ್ದು ಅವಳ ಮೇಲೆ ಸ್ವಲ್ಪ ಕಣ್ಣಿಡು ಅಂತ. ಇಷ್ಟು ಹೇಳಿದ್ದೀನಿ, ಇನ್ಮೇಲೆ ನಿನ್ನಿಷ್ಟ ಎಂದು ಹೆಲ್ಮೆಟ್ ಹಾಕಿಕೊಂಡ. ಬೈಕ್ ಸ್ಟಾರ್ಟ್ ಮಾಡಿ ಹೋಗುವ ಮುನ್ನ ಮತ್ತೊಮ್ಮೆ ತಿರುಗಿ ನೋಡಿದ. ನಾನು ಹೇಳಿದ ನೆನಪಿರಲಿ, ನಾನು ಈ ವಿಷಯ ಮಾತಾಡಿದವಳಿಗೆ ಗೊತ್ತಾಗಬಾರ್ದು ಎಂದು ವೇಗವಾಗಿ ಅಲ್ಲಿಂದ ಹೊರಟು ಹೋದ. ಮೀರಾ ಅಲ್ಲಿಯೇ ನಿಂತು ಅವನು ಹೋಗುವ ದಿಕ್ಕನ್ನೇ ನೋಡುತ್ತಿದ್ದಳು. ಎಂಥ ಅಹಂಕಾರಿ ಮನುಷ್ಯ ಅವನು, ಅವಳ ಮೇಲೆ ಕಾಳಜಿ ಇಲ್ದಿದ್ರೂ ಪರವಾಗಿಲ್ಲ, ತನ್ನ ಮರ್ಯಾದೆ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾನೆ ಎಂದು ಗೊಣಗುತ್ತಾ ಮನೆಗೆ ನಡೆದಳು. ಆದಿತ್ಯ ನೇರವಾಗಿ ಕಾರ್ತಿಕ್ ಬಳಿ ಹೋದ. ಕಾರ್ತಿಕ್ ಅವನನ್ನು ನೋಡಿ, ಏನೋ ಈ ಕಡೆ ಮುಖ ಅಷ್ಟು ಗಂಭೀರವಾಗಿದೆ ಎಂದು ಕೇಳಿದ. ಆದಿತ್ಯ ನಿಟ್ಟುಸಿರು ಬಿಡುತ್ತಾ, ಆ ಕಷಾಯದ ಕೋರಿ ಸ್ಪೋರ್ಟ್ಸ್ ರೂಮ್ ವಿಷಯನೇ ಮನಸ್ಸಿಗೆ ಹಚ್ಕೊಂಡು ಒತ್ತಡದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಅಂತ ಒಂದು ಭಯ ಶುರು ಆಯಿತು. ಅದಕ್ಕೆ ರಿಸ್ಕ್ ಯಾಕೆ ಅಂತ ಮೀರಾಗೆ ವಾರ್ನ್ ಮಾಡಿದ್ದೀನಿ. ಅವಳನ್ನು ಸರಿಯಾಗಿ ನೋಡ್ಕೊ ಅಂತ ಹೇಳಿ ಬಂದೆ. ಸುಮ್ಮನೆ ಕೇಸು ಗೀಸು ಅಂತ ಅಲಿಯೋಕ್ಕಾಗಲ್ಲ ಆಮೇಲೆ ಎಂದ. ಒತ್ತಡದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡು ಬಿಟ್ಟರೆ ಎಂಬ ಭಯದಿಂದ ಈ ಮಾತು ಹೇಳಿದ್ದ ಅವನು. ಆದರೆ ಇದು ಕೇವಲ ಭಯ ಅಲ್ಲ, ಅವಳ ಮೇಲಿನ ಕಾಳಜಿ ಎಂಬುದು ಅವನ ಸುಪ್ತ ಮನಸ್ಸಿಗೆ ತಿಳಿದಿತ್ತು. ಕಾರ್ತಿಕ್ ಆದಿತ್ಯನನ್ನೇ ನೋಡುತ್ತಾ, ಇವನು ಹೊರಗಡೆ ಇಷ್ಟು ಕಠಿಣವಾಗಿದ್ರೂ ಒಳಗಡೆ ಅವಳ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾನೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡ. ಮನೆಗೆ ಬಂದ ಮೀರಾ ನೇರವಾಗಿ ಅವನಿಯ ಮನೆಗೆ ಹೋದಳು. ಅವನಿ ಕಿಟಕಿಯ ಬಳಿ ಕುಳಿತು ಯಾವುದೋ ಪುಸ್ತಕವನ್ನೇ ದಿಟ್ಟಿಸುತ್ತಿದ್ದಳು. ಅವಳ ಆ ಮೌನ ಮೀರಾಗೆ ಸ್ವಲ್ಪ ಭಯ ಹುಟ್ಟಿಸಿತು. ಆದಿತ್ಯ ಹೇಳಿದ ಮಾತುಗಳು ತಲೆಗೆ ಬಂದು ಅವಳನ್ನು ಮಾತನಾಡಿಸಲು ಶುರು ಮಾಡಿದಳು. ಅವನಿ, ಹಳೆ ವಿಷಯನೇ ನೆನ್ಪು ಮಾಡಿಕೊಂಡು ಯಾಕೆ ಸುಮ್ಮನೆ ಕೂತಿರ್ತೀಯ? ಆದಿತ್ಯನ ಡಿಗ್ರಿ ಮುಗೀತು, ಅವರೆಲ್ಲ ಇನ್ಮೇಲೆ ಯಾವತ್ತೂ ನಮಗೆ ಸಿಗಲ್ಲ. ಇನ್ಮುಂದೆ ಈ ಕಿರಿಕಿರಿ ಇರಲ್ಲ. ಮತ್ತೆ ನೀನು ಯಾವುದನ್ನು ಮನಸ್ಸಿಗೆ ಹಚ್ಕೊಂಡು ಹೆಚ್ಚು ಕಮ್ಮಿ ಮಾತ್ರ ಮಾಡ್ಕೋಬೇಡ ಎಂದಳು ಮೀರಾ. ಅವನಿ ಪುಸ್ತಕವನ್ನು ಪಕ್ಕಕ್ಕಿಟ್ಟು ಮೀರಳ ಕಡೆ ತಿರುಗಿ, ನಂಗಂತೂ ಏನೂ ಅರ್ಥ ಆಗ್ತಾ ಇಲ್ಲ ಮೀರಾ. ಅವನ ವರ್ತನೆ ಆಗಲಿ ಅಥವಾ ನಮ್ಮ ನಡುವೆ ನಡೆದ ಜಗಳದ ಬಗ್ಗೆ ಆಗಲಿ, ಏನಾಯಿತು ಯಾಕಾಯಿತು ಇದೆಲ್ಲ ಅನ್ನೋದು. ಆದರೆ ನಾನೇನು ಸೂಸೈಡ್ ಮಾಡ್ಕೊಳ್ಳಲ್ಲ, ನೀನು ಹೆದರಬೇಡ. ನಾನು ಅಷ್ಟೊಂದು ಮಳ್ಳಿ ಅಲ್ಲ, ಬೇಕಾದರೆ ಯಾರನ್ನಾದರೂ ಸಾಯಿಸ್ತೀನಿ ಎಂದು ನಕ್ಕಳು. ಮತ್ತೆ ಮಾತು ಮುಂದುವರೆಸಿ, ಒಪ್ಕೊಳ್ತೀನಿ, ಆ ಪ್ರಾಜೆಕ್ಟ್ ವಿಷಯದಲ್ಲಿ ನಂದು ಸ್ವಲ್ಪ ದೊಡ್ಡ ತಪ್ಪೇ ಆಯಿತು. ಆದರೆ ಅವನು ಮೊದಲು ನನ್ನನ್ನು ಕೆಣಕಬಾರ್ದಿತ್ತು. ನಾನು ಮಾಡಿದ್ದು ಪ್ರತಿಕ್ರಿಯೆ ಅಷ್ಟೇ. ಏನೇ ಆಗಲಿ, ಇನ್ಮುಂದೆ ನಾವೇನು ಸಿಗಲ್ಲ ಅಲ್ವಾ? ನನ್ನ ಲೈಫಲ್ಲಿ ಆ ಆದಿತ್ಯ ಅನ್ನೋ ಚಾಪ್ಟರ್ ಇವತ್ತಿಗೆ ಮುಗೀತು. ಅವನಿ, ಏನೇ ಹೇಳು, ನಾ ಮೊದಲೇ ನಿಂಗೆ ಎಷ್ಟು ಸಲ ಎಚ್ಚರಿಕೆ ಕೊಟ್ಟಿದ್ದೆ, ಈ ಹುಡುಗರ ವಿಷಯ ಬೇಡ, ಅವ್ರ ಹತ್ರ ಜಗಳಕ್ಕೆ ಹೋಗೋದು ಅಪಾಯ ಅಂತ. ಆದರೂ ನೀ ನನ್ನ ಮಾತು ಕೇಳಲೇ ಇಲ್ಲ. ಅವತ್ತ ಸ್ಪೋರ್ಟ್ಸ್ ರೂಮಲ್ಲಿ ನೀನಾಗಿದ್ದಕ್ಕೆ ಅದನ್ನು ತಡ್ಕೊಂಡೆ ಎಂದವಳು ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡು ಮುಂದುವರೆಸಿದಳು. ಅದೇ ಒಂದು ವೇಳೆ ನಾನಾಗಿದ್ದರೆ ಖಂಡಿತ ಅಲ್ಲಿಗೆ ಭಯಕ್ಕೆ ಸತ್ತು ಹೋಗ್ತಿದ್ದೆ. ನೀನು ಹೇಳಿದ ವಿಷಯ ಕೇಳೇ ನಂಗೆ ಎಷ್ಟು ಹೆದರಿಕೆ ಆಗ್ತಿದೆ ಈಗ ಎಂದಳು. ಅವನಿಯ ಕಣ್ಣುಗಳಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಅದೇನು ಹಠಾನೋ ಗೊತ್ತಿಲ್ಲ ಮೀರಾ, ಆದರೆ ಅವನು ಅಷ್ಟು ಸಿಟ್ಟಿನಲ್ಲಿದ್ದರೂ ನನಗೇನು ಮಾಡಿಲ್ಲ. ಬರೀ ಮಾತುಗಳಿಂದಲೇ ನನ್ನನ್ನು ಸುಟ್ಟು ಹಾಕ್ದ. ಅವನ ಮಾತುಗಳು ಏಟಿಗಿಂತಲೂ ಜಾಸ್ತಿ ನೋವು ಕೊಡ್ತು. ಆದರೆ ಅದನ್ನೆಲ್ಲ ಬಿಡು, ಈಗ ಮುಗೀತು ಎಲ್ಲನೂ. ಮೀರಾ ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ಅವನು ಎಂಥ ಮನುಷ್ಯ ಅಂದರೆ, ತಾನು ಜೈಲಿಗೆ ಹೋಗ್ತೀನಿ ಅನ್ನೋ ಭಯಕ್ಕೆ ನಿನ್ನನ್ನು ಜೋಪಾನವಾಗಿ ನೋಡ್ಕೊ ಅಂತ ನಂಗೆ ವಾರ್ನಿಂಗ್ ಕೊಡ್ತಾನೆ. ಅಪ್ಪಟ ಅಹಂಕಾರಿ ಅವನು.
ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಳು. ಅವನಿ ಏನೂ ಮಾತಾಡಲಿಲ್ಲ. ಕಿಟಕಿಯ ಹೊರಗೆ ಬೀಳುತ್ತಿದ್ದ ಮಳೆಹನಿಗಳನ್ನು ನೋಡುತ್ತಾ ಸುಮ್ಮನಾದಳು. ಅವಳ ಬಾಯಲ್ಲಿ ಆ ಚಾಪ್ಟರ್ ಮುಗಿಯಿತು ಎಂಬ ಮಾತು ಬಂದಿದ್ದರೂ ಅಂದು ಸ್ಪೋರ್ಟ್ಸ್ ರೂಮಲ್ಲಿ ತೀರಾ ಅವಳ ಹತ್ತಿರ ಬಂದು ನಿಂತಿದ್ದ ಆದಿತ್ಯನ ಮುಖ ಒಮ್ಮೊಮ್ಮೆ ನೆನಪಾಗುತ್ತಿತ್ತು. ಮುಂದುವರಿಯುವುದು. ಈ ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.